ಅಂತೂ ಇಂತೂ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಅಂತಿಮ ಹಂತಕ್ಕೆ ಬಂದಿದೆ. ಇವತ್ತು ದೆಹಲಿಯಲ್ಲಿ ಮೀಟಿಂಗ್ ನಡೆಯೋದಿದೆ. ಯಾರಿಗೆ ಟಿಕೆಟ್ ಸಿಗುತ್ತೋ ಯಾರಿಗೆ ಸಿಗಲ್ವೋ ಅನ್ನೋದು ಸಸ್ಪೆನ್ಸ್. ಆದರೆ 2ರಿಂದ 3 ಕ್ಷೇತ್ರ ಪೆಂಡಿಂಗ್ ಇಡ್ತಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಲೆಕ್ಷನ್ ಘೋಷಣೆಗೂ ಮೊದಲು ವೀರಾವೇಶದಿಂದ ಪಟ್ಟಿ ರಿಲೀಸ್ ಮಾಡಿದ ಕಾಂಗ್ರೆಸ್ ಈಗ 2ನೇ ಪಟ್ಟಿ ರಿಲೀಸ್ಗೆ ತಿಣುಕ್ತಿದೆ. ಬಿಜೆಪಿಯ ಟಿಕೆಟ್ ಘೋಷಣೆಗಾಗಿ ಹೊಂಚು ಹಾಕಿ ಕೂತಿದ್ದ ಕಾಂಗ್ರೆಸ್ಗೆ ಏನು ಲಾಭ ಗಿಟ್ಟಿಲ್ಲ. ಆಪರೇಷನ್ ಕನಸು ಕಾಣ್ತಿದ್ದ ಆಪರೇಷನ್ ಕಾಂಗ್ರೆಸ್ ಕಿಲಾಡಿಗಳು ಈಗ ಅಭ್ಯರ್ಥಿಗಳ ಆಯ್ಕೆಗಾಗಿ ಅಂತಿಮ ಕ್ಷಣದ ಕಸರತ್ತು ನಡೆಸುತ್ತಿದ್ದಾರೆ. ನಾಳೆ ಹೊತ್ತಿಗೆ ರಾಜ್ಯದ ಕಾಂಗ್ರೆಸ್ ಟಿಕೆಟ್ ಫೈನಲ್. 2 ಅಥವಾ 3 ಕ್ಷೇತ್ರ ಪೆಂಡಿಂಗ್ ಸಾಧ್ಯತೆ. ಇವತ್ತು ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆ ಇದೆ. ಹೀಗಾಗಿ ಸಭೆಯಲ್ಲಿ ಭಾಗಿಯಾಗೋಕೆ ರಾಜ್ಯ ಕಾಂಗ್ರೆಸ್ನ ಜೋಡೆತ್ತುಗಳು ಪಟ್ಟಿ ಹೊತ್ತು ದೆಹಲಿ ತಲುಪಿದ್ದಾರೆ. 10-15 ಕ್ಷೇತ್ರದ ಹೆಸರುಗಳನ್ನ ಅಂತಿಮಗೊಳಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದೆ. ರಾಜ್ಯದ ಗೊಂದಲದ ಕ್ಷೇತ್ರಗಳ ಕುರಿತು ಸಭೆಯಲ್ಲಿ ಸಮಾಲೋಚನೆಯಾಗಿದೆ. ಸಚಿವರನ್ನ ಕಣಕ್ಕಿಳಿಸುವ ಕುರಿತು ಇಂದಿನ ಸಭೆಯಲ್ಲೇ ನಿರ್ಧಾರ ಹೊರಬೀಳೋ ಸಾಧ್ಯತೆ ಇದೆ. ಇನ್ನು ಮೊದಲ ಪಟ್ಟಿ ಘೋಷಣೆ ಬಳಿಕ ಉಂಟಾದ ಸಾಧಕ ಬಾಧಕಗಳ ಬಗ್ಗೆ ಹೈಕಮಾಂಡ್ ಮಾಹಿತಿ ಪಡೆದುಕೊಂಡಿದೆ. ಟಿಕೆಟ್ ಘೋಷಣೆ ಬಳಿಕ ಬಂಡಾಯ ಏಳದಂತೆ ರಾಜ್ಯ ನಾಯಕರಿಗೆ ಎಚ್ಚರಿಕೆ ಸಹ ರವಾನೆಯಾಗಿದೆ. ಇನ್ನು ಡೆಲ್ಲಿಗೆ ಹೋಗೋ ಮೊದಲು ಮಾತನಾಡಿದ ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ 2-3 ಕ್ಷೇತ್ರ ಬಿಟ್ಟು ಎಲ್ಲ ಫೈನಲ್ ಆಗಲಿದೆ ಅಂತ ಸುಳುವು ಬಿಟ್ಟುಕೊಟ್ಟಿದ್ದಾರೆ. ಇನ್ನು ಸದಾನಂದ ಗೌಡಗೆ ಹಾಕಿದ ಗಾಳದ ಬಗ್ಗೆ ಗುಟ್ಟು ಬಿಟ್ಟುಕೊಡದ ಡಿಕೆಶಿ ಪಕ್ಷಕ್ಕೆ ಬರೋರಿಗೆ ಪರೋಕ್ಷವಾಗಿ ಆಹ್ವಾನಿಸಿದ್ದಾರೆ. ಸಾಯಂಕಾಲ ಮೀಟಿಂಗ್ ಇದೆ. ಬಹುಶಃ ನಾಳೆ ಎಲ್ಲ ಸೀಟನ್ನು ಕ್ಲಿಯರ್ ಮಾಡಿ ಕರ್ನಾಟಕದ 21 ಕ್ಲಿಯರ್ ಆಗುತ್ತೆ. ನನಗೆ ವಿಶ್ವಾಸ ಇದೆ. 2-3 ಪೆಂಡಿಂಗ್ ಇಟ್ಟರು ಇಡ್ಬೋದು, ಮಿಕ್ಕಿದೆಲ್ಲ ಕ್ಲಿಯರ್ ಮಾಡ್ತಾರೆ. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಶೆಟ್ಟರ್ ಕೊಡಲಿಲ್ಲ, ನಾವು ಕರ್ಕೊಂಡ್ಬಂದು ನಿಲ್ಲಿಸ್ತಾವ. ಸೌದಿ ಕೊಡಲಿಲ್ಲ, ನಾವು ಕರ್ಕೊಂಡು ನಿಲ್ಲಿಸ್ತೀವಿ. ಇದು ರಾಜಕಾರಣ ಸಂದರ್ಭದಲ್ಲಿ ಇದು ನಡೆಯೋದೆ. ಇದು ಯಾವ ಪಾರ್ಟಿಯವರು ಮುಚ್ಚಿಡೋಕ್ಕಾಗಲ್ಲ. ಇದು ಯಾರು ಬರ್ತೀವಿ ಅಂತ ಹೇಳ್ತಾರೆ, ನಮ್ಮ ಸಿದ್ಧಾಂತಗಳಿಗೆ ಯಾರು ಒಪ್ತಾರೆ, ಆ ಸಿದ್ಧಾಂತಗಳು ರಾಜಕಾರಣ ನಡೀತದೆ. ಈಗ ಓಪನ್ ಇದೆ ಆಪ್ಷನ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವರ್ ಸ್ಟ್ರಾಟಜಿ. ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ ಸತೀಶ್ ಪುತ್ರಿಗೆ ಬಹುತೇಕ ಫಿಕ್ಸ್. ಚುನಾವಣಾ ಪ್ರಚಾರಕ್ಕೆ ಇಳಿದ ಪ್ರಿಯಾಂಕಾ ಜಾರಕಿಹೊಳಿ. ಇತ್ತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕಗ್ಗಂಟು ಫೈನಲ್ ಆದಂತೆ ಕಾಣಿಸ್ತಾ ಇದೆ. ಜಾರಕಿಹೊಳಿ ಕುಟುಂಬದಿಂದ ಮತ್ತೊಬ್ಬರು ಎಲೆಕ್ಷನ್ ಅಖಾಡಕ್ಕೆ ಇಳಿಯೋದು ನಿಶ್ಚಿತವಾಗಿದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಮತಬೇಟೆ ಶುರು ಮಾಡಿದ್ದಾರೆ. ತಂದೆ ಪ್ರತಿನಿಧಿಸುವ ಯಮಕನ ಮರಡಿಯಿಂದಲೇ ಪ್ರಚಾರ ಆರಂಭಿಸಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಖಂಡಿತ ಸ್ಪರ್ಧಿಸ್ತೀನಿ ಅಂತ ನ್ಯೂಸ್ ಫಸ್ಟ್ಗೆ ಪ್ರಿಯಾಂಕಾ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಇನ್ನ ಅಧಿಕೃತ ಘೋಷಣೆ ಮಾಡಿಲ್ಲ ರೀ. ತಂದೆಯವರು ಎಲ್ಲ ಹೈಕಮಾಂಡ್ ಅವ್ರ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಬಹುಶಃ ಇನ್ನು 2-3 ದಿನಗಳಲ್ಲಿ ಅವರು ಅನೌನ್ಸ್ ಮಾಡ್ಬೋದು 3ನೇ ಲಿಸ್ಟನ್ನು. ಹೈಕಮಾಂಡ್ ಹೇಳಿದರೆ ಖಂಡಿತ ಮಾಡ್ತಾರೆ. ತಂದೆಯವರ ಮಾರ್ಗದರ್ಶನ ಯಾವತ್ತೂ ಇರುತ್ತೆ. ತಂದೆಯವರು ತಮ್ಮ ರಾಹುಲ್ ಅವರು ಇರ್ತಾರೆ. ಎಲ್ಲ ಪಾರ್ಟಿ ವರ್ಕರ್ಸು ಇದ್ದಾರೆ. ಒಟ್ಟಾರೆ ಇವತ್ತು ಟಿಕೆಟ್ ಫೈನಲ್ ಆಗಲಿದ್ದು ನಾಳೆ ಹೊತ್ತಿಗೆ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ. 2-3 ಕ್ಷೇತ್ರ ಪೆಂಡಿಂಗ್ ಉಳಿಸಿಕೊಳ್ಳಲಿರುವ ಕಾಂಗ್ರೆಸ್ ಬಂಡಾಯ ಗೊಂದಲ ಹಾರುಬರುವ ಹಕ್ಕಿಯ ನಿರೀಕ್ಷೆಯಲ್ಲಿದ್ದಂತೆ ಕಾಣಿಸ್ತಾ ಇದೆ. ಬೆಳಗಾವಿಯಿಂದ ಶ್ರೀಕಾಂತ್ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.